ಮಾಡ್ಬೇಕನವ ಮಾಡ್ದೆ ಹೂನಗು ನೀನು ಇಕ್ಕಿಸ್ಕೊಂಡು. ರಶ್ಮಿ ರಶ್ಮಿ ಮಧು ಯಾವಾಗ ಬಂದ್ರಿ? ಈ ಕಡೆ ಬಂದೆ. ಮಧು ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ನಾನು ಬೇಡ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ನೀನು. ನೋಡು ಅವಳು ಇಲ್ಲೇ ಓದ್ಲಿ ಬಿಡು, ಏನಕ್ಕೆ ಬೇರೆ ಕಡೆ ಸೇರಿಸ್ತೀನಿ ಅಂತ ಇದೆಯಾ? ಏನು ರಶ್ಮಿ ನಿನ್ಗೆ ಗೊತ್ತಾಗಕ್ಕಿಲ್ವಾ ಎಷ್ಟು ನಂಬರ್ ಕಮ್ಮಿ ತೆಗ್ದಿದ್ದಾಳು? ಅಲ್ಲಿ ಬೆಂಗಳೂರಲ್ಲಿ ಓದಿದ್ರು ಏನು ಇಂಪ್ರೂವ್ ಆಗಿಲ್ಲ. ಹಿಂಗೆ ಆದರೆ ಮಕ್ಳ ಭವಿಷ್ಯ ಏನು ಹೇಳು? ಈಗ ಏನಿದ್ರು ಎಜುಕೇಷನ್ ಭಾಳ ಮುಖ್ಯ, ಗೊತ್ತು ತಾನೆ ನಿನಗೆ? ಅದು ಇನ್ನೂ ಸ್ವಲ್ಪ ದಿನ ಇರಲಿ ಬಿಡು, ಮತ್ತೆ ನಾವು ಹಾಸ್ಟೆಲ್ ಸೇರಿಸೋರಾಯ್ತು. ಇವಾಗಲೇ ಏನಕ್ಕೆ ರಿಸ್ಕ್ ತಗೋಬೇಕು? ಇವಾಗ 5th ಅಲ್ವಾ, 6th 7th ಸೇರಿಸೋರಾಯ್ತು ಬಿಡು. ರಶ್ಮಿ ಅವಳು ಸಕ್ಕತ್ ಡಲ್ ಅವಳೆ. ಇಲ್ಲಿ ಸ್ಕೂಲಲ್ಲಿ ಅಂತ ಹೇಳಿಲ್ವಾ ಸಕ್ಕತ್ ಡಲ್ ಅವಳೆ ಅಂತ? ಈಗ ನೋಡಿ ಗೋವಿಂದನ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ, ಇವಳು ಸ್ವಲ್ಪನೂ ಓದೋಕ್ಕಿಲ್ಲ. ಅಯ್ಯೋ ಅವರ ಟ್ಯಾಲೆಂಟ್ ಅವ್ರಿಗೆ ಇರ್ತದೆ ಅಲ್ವಾ ಮಧು, ಬಿಡು ಇವಳು ಇಂಪ್ರೂವ್ ಆಗ್ತಾಳೆ. ನಾನು ಹೇಳ್ಕೊಡ್ತೀನಲ್ವಾ, ಕಲ್ತ್ಕೋತಾಳೆ ಬಿಡು. ಇಲ್ಲ ರಶ್ಮಿ ಇವಳು ಜಾಸ್ತಿ ಮನೆಯವ್ರದೆಲ್ಲ ಮುದ್ದು ಜಾಸ್ತಿ ಆಗೈತೆ, ಅವ್ಳಿಗೆ ಹಾಸ್ಟೆಲ್ಗೆ ಹಾಕೋರು ಸರಿ ಕಣ್ ಸುಮ್ಕಿರು. ಅಯ್ಯೋ ಮಧು ಅವ್ರು ಯಾವ ಥರ ನೋಡ್ಕೋತಾರೋ ಏನೋ. ರಶ್ಮಿ ಹೋಗಿ ನೋಡ್ಕೊಬರೋದು. ನಮ್ಮ ಫ್ರೆಂಡ್ ಒಬ್ಬ ಸೇರ್ಸವನೆ ಅವ್ರ ಮಗಳನ್ನ, ಸ್ಕೂಲ್ ಒಳ್ಳೆ ಚೆನ್ನಾಗಿದೆಯಂತೆ, ಎಜುಕೇಷನು ಚೆನ್ನಾಗೈತೆ ಅಂತ ಹೇಳವ್ರೆ. ಹೋಗಿ ಒಂದ್ಸಲ ನೋಡ್ಕೊಬರೋಣ ಬಿಡು, ಅದಕ್ಕೇನಂತೆ. ಎಲ್ಲ ನೋಡ್ಕೊಬಂದು ನಮ್ಗೆ ಇಷ್ಟ ಆದರೆ ಸೇರಿಸೋದು, ಇಲ್ಲಾಂದರೆ ಬೇಡ ಅನ್ನೋದು. ಇನ್ನೇನೋ ನನಗೇನೋ ಇರಲಿ ಅಂತ ಅನ್ನಿಸ್ತದೆ. ಇದೊಂದು ವರ್ಷ ಇದ್ಬಿಟ್ರೆ ಬೇಕಾದ್ರೆ ನೆಕ್ಸ್ಟ್ ಏನೋ ಸೇರಿಸ್ಬೋದು ಮಧು. ಬೇಡ ಅಂದರೆ ನೀನು ಎಷ್ಟು ಹೇಳಿದ್ರು ಕೇಳೋದೇ ಇಲ್ವಲ್ಲ. ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿದೆ ಎಷ್ಟು ನಂಬರ್ ತೆಗ್ದವಳೆ ಅಂತ. ನನಗೇನು ಹೊಟ್ಟೆ ಉರಿತದ ನನ್ನ ಮಗಳು ಇರ್ತಾಳೆ ಅಂತ. ಭಾಳ ನೆಗ್ಲಿಜೆನ್ಸಿ. ಅಲ್ಲಿ ಬೆಂಗಳೂರಲ್ಲೂ ಅತ್ತೆ ಮಾವ ಎಲ್ಲ ಸೇರಿಸಿದ್ರು, ಆದರೂ ನೋಡು ಇಂಪ್ರೂವ್ ಆಗೇ ಇಲ್ಲ. ಸುಮ್ಮನಿರು, ಚೆನ್ನಾಗಿ ಎಜುಕೇಷನ್ ಸಿಗಲಿ ಅವಳಿಗೆ. ನೋಡು ಇವಾಗೆಲ್ಲ ಮಕ್ಳಿಗೆ ಎಜುಕೇಷನ್ ಭಾಳ ಮುಖ್ಯ. ನಾನು ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊ ರಶ್ಮಿ. ಯಾಕೆ ನೀನು ಅರ್ಥ ಮಾಡ್ಕೊಳ್ಳಲ್ಲ? ಆಗಲ್ಲ ಮಧು, ಮಕ್ಕಳನ್ನ ಹೇಗೆ ಬಿಟ್ಟಿರೋದು? ಅಯ್ಯೋ ಒಯ್ತಾರೋಳು ಒಬ್ಬಳು ಅಷ್ಟೇ ಸಾನು ತಾನೇ, ಇನ್ನು ಬೇರೆ ಮಕ್ಕಳುಗಳು ಅವಲ್ಲ ನಮ್ಮನೆ. ನೋಡ್ಕೊಂಡು ಸುಮ್ಮನೆ ಕಾಲ ಕಳೆಯೋದು, ತಲೆ ಕೆಡಿಸ್ಕೋಬೇಕು. ಎಜುಕೇಷನ್ ಮುಖ್ಯ ಅಲ್ವಾ? ಈ ವರ್ಷ ಸಾನ್ವಿ ಸೇರಿಸೋದು, ನೆಕ್ಸ್ಟ್ ಇಯರ್ಗೆ ಕಾಲೇಜು ಸ್ಟಾರ್ಟ್ ಆಯ್ತದಂತೆ. ಅಷ್ಟೊತ್ತಿಗೆ ಗೋವಿಂದನ ಮಗಳದು ಕಾಲೇಜ್ ಮುಗಿತದಲ್ಲ, ನೆಕ್ಸ್ಟ್ ಇಯರ್ ಅವಳನ್ನ ಬೇಕಾದ್ರೆ ಸೇರ್ಸೋಕ್ಕಾಯ್ತದೆ. ನಿಮ್ಮ ಮಮ್ಮಿ ಫೋನ್ ಮಾಡಿ ಜೀವ ತೆಗಿತಾವ್ರೆ, ಎಲ್ಲರೇ ಬೋರ್ಡಿಂಗ್ ಸ್ಕೂಲ್ ಸೇರಿಸಿ ಅಂತ. ಅಯ್ಯೋ ಮಮ್ಮಿ ಏನೋ ಹೇಳ್ತಾರೆ, ನನಗೇನು ಇಷ್ಟ ಇಲ್ಲ ಮಧು. ಮಕ್ಕಳನ್ನ ನಮ್ಮ ಜೊತೆ ಇಟ್ಕೊಂಡು ಬೆಳೆಸ್ಬೇಕು ಅಂತ ನಾನು ಇಷ್ಟಪಡೋದು. ನಿಜಕ್ಕೂ ಸಖತ್ ಬೇಜಾರಾಗುತ್ತೆ ನನಗೆ. ಲಕ್ಷ್ಮಿ ಏನು ತಿಳುವಳಿಕೆ ಇಲ್ಲದಂಗೆ ಆಡ್ತೀಯಲ್ಲ, ಅವ್ಳು ತುಂಬ ಡಲ್ ಅವಳೆ ಅಂದ್ಬಿಟ್ಟೆ ಅಂತ ಸೇರಿಸ್ತಾ ಇರೋದು. ಅವ್ರು ಹೇಳೋರು 100% ನಾವು ಇಂಪ್ರೂವ್ ಮಾಡ್ತೀವಿ ಅಂತ. ಏನೋ ಬಿಡು ಮಧು, ನಿನ್ನ ಇಷ್ಟ. ಊಟ ಹಾಕ ಬರ್ಲಾ? ಯಾರಕನವ ಅದೇನಂಗೆ ಮಾತಾಡ್ತಾ ಇದ್ದೀರಿ? ಎಲ್ಲೋ ಸೇರಿಸ್ತೀವಿ ಅಂತ ಯಾರನ್ನ? ಸಾನ್ವಿಯಾ ಬೋರ್ಡಿಂಗ್ ಸ್ಕೂಲ್ ಸೇರ್ಸೋದಂತ. ಆ ಸ್ಕೂಲ್ಗೆ ಈಗ ಹೋಯ್ತಾನೆ, ಸ್ಕೂಲ್ ಬೇಡ ಅಂತವ. ಹ್ಞೂ ಮತ್ತೆ ಅದೇ ಹಾಸ್ಟೆಲ್ ಸೇರ್ಸೋಣ ಅಂತ ಹಂಗೆ ಹೇಳ್ತಾ ಇದ್ದಾರೆ ಇವರು. ಎಲ್ಲ ಹೋಗಿ ಮದುವೆ ಮಾಡಕ್ಕೆ ಹಸಿರು ನಿನಗೆ. ಓ ಮುಗಿಗೆ ಬಟ್ಟೆ ಹಾಕೊಂಡು ಬರೆ ಹಾಕೊಂಡು ಮಾಡ್ಕೊಳಕ್ ಬಂದದ. ಒಳ್ಳೆ ಸರಿಯಾಗಿ ಹೇಳ್ತಾ ಇದ್ದೀವಿ ಬಿಡ್ಲ ನೀನುವೆ. ತಿಳುವಳಿಕೆ ನಿನಗೆ. ಬೇಡ 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 ಕಣಪ್ಪ ಈ ಸಣ್ಣ ವಯಸ್ಸಿಗೆ. ಸುಮ್ ಕುತ್ಕೊಂಡು ನಿನ್ಗೇನು ಗೊತ್ತಾದದು? ಸೇರಿಸಿದ್ರೇನವ? ಸುಮ್ಮನಿರು, ಚೆನ್ನಾಗಿ ಓದಿಸ್ತಾರೆ ಗೊತ್ತಾ? ಇಲ್ಲಾಂದ್ರೆ ಮಾತ್ರ ಇದ್ರೆ ಆಟ ಆಡ್ಕೊಂಡು ಚಗಲು ಬಿದ್ದಾಳೆ. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಮ್ಮ ಮೈಕ್ಳು ಗೋವಿಂದ ಐಕ್ಳು ಚೆನ್ನಾಗಿ ಓದಕ್ಕೆ ಇಲ್ವಲ್ಲ. ಸುಮ್ಮನೆ ಸೇರಿಸ್ಲಾಗ ನೀನು ಕಾರ್ಮೆಂಟ್ ಸೇರ್ಸ್ಕೊಂಡು ಕೂತಿದ್ದಿ. ಸೇರಿಸು, ಗೌರ್ಮೆಂಟ್ ಸ್ಕೂಲ್ಗೆ ಬಟ್ಟೆ ಬರೆ ಎಲ್ಲ ಕೊಡ್ತಾರೆ. ಇವಳು ಕಾರ್ಮೆಂಟಲ್ಲೇ ಓದಬೇಕಿಲ್ಲ, ಇನ್ನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಂಗಾಯ್ತಾ? ಓದೋ ಮಕ್ಳು ಎಲ್ಲಿದ್ರು ಓದ್ತಾಕನವ. ಇವಳು ಓದಕ್ಕಿಲ್ಲ ಸುಮ್ಕೆ ನಿಂಗೆ ಗೊತ್ತಿಲ್ಲ. ಇವಳನ್ನ ಚೆನ್ನಾಗಿ ಹಾಕೊಂಡು ಅರಸಿದ್ರೆ ಸರಿಯಾಗದಕ್ಕಂತೆ. ಎಕ್ಸಾಮಲ್ಲಿ ಎಷ್ಟು ಕಮ್ಮಿ ತೆಗ್ದಾಳು ಗೊತ್ತಾ? ಕರ್ದ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಕೊಡ್ಬೇಕಾರೆ ಒಂಚೂರು ಚೆನ್ನಾಗಿ ಓದಕ್ಕಿಲ್ಲ ಅಂತ ಎಲ್ಲ ಅಂದ್ಬಿಟ್ರು. ಸಕ್ಕತ್ ಬೇಜಾರಾಗೋಯ್ತು ನನಗೆ. ಆಗ್ಲಿಂದನೂ ಹುಟ್ಟುತ್ತಾವೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಸೇರಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವ್ನಿ. ಮಗಲು ಬೇಡ ಸುಮ್ಕಿರ್ಲ ಪಾಪ. ಅದಕ್ಕೆ ಏನು ಗೊತ್ತದಲ್ಲ, ಬಟ್ಟೆ ಬರೆನೂ ಹಾಕ್ಕೊಂಡು ಉಣ್ಣಕ್ಕೆ ತಿನ್ನಕ್ಕೆಲ್ಲ ಗೊತ್ತದ. ಆ ಬಟ್ಟೆ ಬರೆಯಲ್ಲ ಅವರೇ ಹಾಕ್ಕೊಡ್ತಾರೆ ಕಣವ. ಏನಿಲ್ಲ, ಇವರು ಊಟ ಮಾಡ್ಕೊಳ್ಳೋದು ಓದ್ಕೊಳ್ಳೋದು ಇರೋದು ಅಷ್ಟೇ, ಇನ್ನೇನು ಇಲ್ಲ. ಅವರೇ ಹಾಕ್ಕೊಟ್ಟಾರ? ಬಟ್ಟೆ ಬರೆಯಲ್ಲ ಅವರೇ ಹಾಕ್ಕೊಡ್ತಾರೆ. ಊಟ ಗೀಟ ಏನು ಕೊಡ್ತಾರೆ? ಕೊಡ್ತಾರೆ. ಊಟ ಗೀಟ ಕೊಡಕ್ಕಿಲ್ವಾ? ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ ಕಣವ, ಏನಿಲ್ಲ. ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರೋದಯ್ಯ. ಆದ್ರೂ ಅಪ್ಪರ ಸಣ್ಣ ಮಗ ಆಯ್ತಲ್ವಲ್ಲ, 5ನೇ ಕ್ಲಾಸ್ಗೆ ಯಾಕೆ ಸೇರಿಸಿ ನೋಡ ಸುಮ್ಕಿರು. ಒಂದು 10ನೇ ಕ್ಲಾಸ್ ಬೇಕಾದ್ರೆ ಸೇರ್ಸಕ್ಕಾಯ್ತದೆ ಈಗಲೇ ಯಾಕೆ? ಇಲ್ಲಕ್ಕ ಸುಮ್ಕಿರವ, ಈಗಲೂ ಸೇರಿಸ್ರೆ ಇಂಪ್ರೂವ್ ಆಗೋದು, ಇಲ್ಲಾಂದ್ರೆ ಸರ್ ಬರೋಕ್ಕಿಲ್ಲ. ರಶ್ಮಿ ಹಿಂಗಂತಾನೆ ನೀನು ಒಪ್ಕೊಂಡಿದ್ದೀಯಾ? ಇಲ್ಲ ಅತ್ತೆ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಮದುಗೆ. ಬೇಡ ಕಣ್ರಿ, ಎಲ್ಗೂ ಓದೋದು ಇಲ್ಲೇ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಹೇಳಿದ್ರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಬೇಡ ಸುಮ್ಕಿರ್ಲ ತೆಗೆ. ಅದು ಯಾಕಬೇಕು ಗೊತ್ತಿಲ್ಲ, ಗುರಿಲ್ದು ಊರಿಗೆಲ್ಲ ಕಳಿಸ್ಬಿಟ್ಟು ಮಕ್ಕಳನ್ನ ಸುಮ್ಕಿರು ಬೇಡಕ್ಕಂತ ನಿಂಗೆ ಗೊತ್ತಾಗಕ್ಕಿಲ್ಲ. ಸುಮ್ಮನಿಲ್ಲ ಸುಮ್ಮನಿರು, ನಿನ್ಗೇನು ಗೊತ್ತು? ಹಂಗೆ ಅನ್ಕ ಕುತ್ಕೊಂಡ್ರೆ ನಾ ಓದ್ತಿಲ್ಲ ಕುಂತ್ಕೊಂಡು ಕುತ್ಕೊಂಡ್ರೆ ಸರ್ ಬಂದವ ಹೇಳ್ತೀಯಲ್ಲ ನೀನು. ಸುಮ್ಮನಿರು. ಕಾಣಕನಪ್ಪ ಅದೇನು ಕತೆಯ? ಏನು ಸಾಹೇಬ್ರು ಪತ್ತೆ ಎಲ್ಲಿ ಹೋಗಿದ್ರಿ? ಸಾನುನ ಹಾಸ್ಟೆಲ್ ಸೇರ್ಸೋಣಂತೆ. ಹೊಲ ತಿಕ್ಕ ತೊಳ್ಕೊಂಡು ಬಾಯಿ ಮುಚ್ಕೊಂಡು ಹೋಗತ್ತೆ. ಓಹೋ ಇದು ಬಿಡ್ತದ ಬೇಣು. ಇವನು ಸರಿಯಾದ ಅನ್ಕತ್ತೆ ಹಾಕು. ಏನು ಮಕ್ಕಳು ಭಾರ ಹೋಗಿದವ್ರಲ್ಲ ನಿಮಗೆ? ಆಗ್ನಿಲ್ಲ ಅಂದ್ರೆ ಭಾರ ಆದ್ರೆ ಬಿಡ್ರಲ್ಲ ತಂಗ ನಾವು ಸಾಕತ್ತೀವಿ ಅನ್ನತ್ತಾಗೆ. ಸುಮ್ ಕೂತ್ಕೊಂಡು ಹಿಂಗೇನು ಗೊತ್ತು? ನಾಲ್ಕು ವಿದ್ಯೆ ಕಲ್ತ್ರಲ್ಲ, ನಾಳೆ ದಿವಸ ಚೆನ್ನಾಗಿರಕ್ಕಾಗೋದು. ಅಲಕಲ್ಲ ಈ ಸ್ಕೂಲ್ ಇಲ್ವಲ್ಲ ಊರಲ್ಲಿ, ಅಲ್ಲಿ ಕಳ್ಸರಾಕಿವ. ನಾನು ಅದೇ ಹೇಳ್ತೇನೆ ಕಣ್ಮರೆ, ಸುಮ್ಕಿರು. ಇಲ್ಲೇ ಈ ಸ್ಕೂಲ್ ಸೇರ್ಸೋದಂದ್ರೆ ಎಲ್ಲನೇ ತೀರ್ಮಾನ ತಗೊಂಡು ಕೂತಾನೆ. ಅಪ್ಪ ನಾನು ಹೇಳೋದು ಕೇಳು, ಅವಳು ಇಂಪ್ರೂವ್ ಆಗಲಿಲ್ಲ ಗೊತ್ತಾ? ಈಗ ಬೆಂಗಳೂರಲ್ಲಿದ್ದ ಕಾರ್ಮೆಂಟ್ ಸೇರಿಸ್ತು, ಅಲ್ಲೂ ಸರಿಯಾಗಿ ಓದಲಿಲ್ಲ. ತಿರ್ಗಿ ಇಲ್ಲಿ ಸೇರಿಸ್ತು, ಇಲ್ಲೂ ಓದ್ತಾ ಇಲ್ಲ. ಸುಮ್ಕಿರು, ಅವಳನ್ನ ಹಾಸ್ಟ್ಲಿಗೆ ಹಾಕ್ಬೇಕತ್ತೆ, ಆಗಲೇ ಕಲ್ತ್ಕೊತಳಕತ್ತೆ. ನನ್ನ ಫ್ರೆಂಡ್ ಮಗ ಒಬ್ಬ ಮಗಳೊಬ್ಳು ಎಷ್ಟು ಚೆನ್ನಾಗಿ ಗೊತ್ತಾ? ಇಲ್ಲಿ ಏನು ಓದ್ತಿಲ್ಲ, ಅಲ್ಲಿ ಹೋಗಿ ಸೇರ್ಕೊಂಡ್ಮೇಲೆ ಒಳ್ಳೆ ಇಂಪ್ರೂವ್ ಆಗವೆ. ಸುಮ್ಮನಿರು, ಚೆನ್ನಾಗಿ ಓದಲಿ. ಅಲ್ಲಿ ಇರೋಕ್ಕಾದ್ರೆ ಸುಮ್ಕಿಲ್ಲ ಐಕ್ಳು. ಇಲ್ಲಿ ತುಂಬದ ಮನೇಲಿ ಇದ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇದ್ದವಲ್ಲ. ನೀನು ಸರಿ ಬಿಡು ಇರ್ತಾಳೆ ಕಣ್ ಸುಮ್ಕಿರು. ಕಣಕನಪ್ಪ ಏನೇನು ಉತ್ಪತ್ತಿ ಮಾಡಿರೋ ಮನೆ ಒಳಗೆ ಅವು ಎಣ್ಣೇನು ಓದ್ಬಿಟ್ಟು ಏನು ಇಂಜಿನಿಯರ್ ಡಾಕ್ಟರ್ ಆಗ್ಬಿಡ್ತಿತ್ತ?
ಸುಮ್ಮನೆ ಇರ್ದಾನೆ ಬಿಟ್ಟು ಒಳ್ಳೆ ಹಂಗಾಡ್ತ ನೋಡಿಗ ಓದ್ಲಿ ಬಿಡು ಇಂಜಿನಿಯರ್ ಡಾಕ್ಟ್ರಿ ಏನಂತೆ ಏನಂತ ಈಗ ಎಣ್ಣೆಕ್ಲಿ ಎಷ್ಟು ಓಸರು ಅಷ್ಟೇ ಸುಮ್ಕಿಲ್ಲ ತಗೆ ಕಂಡವ್ರ ಮನೆ ಹೋಗಿ ವಾಲೆ ಉದ್ದ ತಪ್ಪೋತದ ಸುಮ್ ಕೂತ್ಕೋ ಎಷ್ಟು ಓದ್ರು ಅಷ್ಟೇ ಮಾಡ್ಲ ಬಂಗವ ಸುಮ್ಮನೆ ಮಕ್ಳನ್ನಾಗೆಲ್ಲ ಇದು ಮಾಡ್ಬಿಡ್ದು ಓ ಅವಕ್ಕೂ ಆಸೆ ಇರಕ್ಕಿಲ್ವಾ ಓ ಇವ್ನಿಗೆ ಯಾರು ಐಡಿಯಾ ಕೊಟ್ರ ಕಣಿದ್ನ ಓ ಸುಮ್ಮನಿರು ನಿನ್ಗೆ ಗೊತ್ತಾಗಕ್ಕಿಲ್ಲ ಒಂದು ಚೂರಾರು ಓದಳಪ್ಪ ಒಂದು ಚೂರು ಓದಕ್ಕಿಲ್ಲ ಬರೀ ಅವ್ರು ಕೊಟ್ಟು ಇವ್ರು ಕೊಟ್ಟು ಆಟಾಡ್ಕೊಂಡು ಎಷ್ಟೊತ್ತ ಸೋಬಿತರ ಮಾಡ್ತವೆ ನಿಂತಿರ್ತಾಳೆ ಮಕ್ಕಳು ಕಂಡಿದ್ದಾವಲ್ಲ ಆಟಾಡೋ ಮಕ್ಕಳು ಆಟಾಡೋ ವಯಸ್ಸಲ್ಲಿ ಇನ್ನೇನು ಪಿ ಜಿ ಹಂಗಂತೆ ವರ್ಷಕ್ಕೆ 2 ಲಕ್ಷ 3 ಲಕ್ಷ ಗಂಟೆ ಆದಂತೆ ಇವನು ಸರಿ ಅದನ್ನು ನೋಡ್ಲೇ ಇದಿ 3 ಲಕ್ಷ ಬಂತೆ ಎಷ್ಟು ವರ್ಷಕ್ಕೆ 1 ವರ್ಷಕ್ಕೆ ಕಣಪ್ಪ ಸರಿ ಬಿಡು ಅದು ಯಾವ ಮಟ್ಟಿಗೆ ಪಾಠ ಹೇಳ್ಕೊಟ್ಟಾರಲ್ಲ ಅಷ್ಟು ಮಟ್ಟಿಗೆ ಒಂದೇ ಇದ್ದದ ಎಲ್ಲ ಇರ್ತದೆ ಅಲ್ಲಿ ಕರಾಟೆ ಆಮೇಲೆ ಸ್ವಿಮ್ಮಿಂಗು ಅದು ಇದು ಅಂತ ಸುಮಾರು ಇರ್ತವೆ ಗೊತ್ತಾ ಅಯ್ಯೋ ಕರಾಟೆ ಕಲ್ತ್ಕೊಂಡು ಯಾರು ಕೂಟ ಜಗಳ ಆಡಕ್ ಹೋಗ್ಬೇಕಾಗಿತ್ತವೇನು ಸುಮ್ಮ ಮಾಡಕ್ಕೆ ಕೆಲಸ ಇಲ್ಲ ನಿನ್ಗೆ ಸುಮ್ಮನಿರು ನೀನು ಹಂಗೆ ಹಂಗಿರ್ಬಿಟ್ಟು ಮುಂದ್ಗಡೆ ವೇಣು ಮುಂದ್ಗಡೆ ಅದನ್ನ ಇಟ್ಕೊಳ್ಳೋ ಮೇಲೆ ಸುಮ್ಮನೆ ಮರೆಯತೆಗೆ ಯಾಕೆ ಸೇರಿಸ್ಬೇಕು ಅಂತ ಹಿಡ್ಕೊಂಡು ಕೂತಾನೆ ಏನಾರು ಮಾಡ್ಕೊಳ್ಳಿ ಸುಮ್ಕಿರು ಇನ್ನು ನಾವು ಹೇಳ್ದು ಅಂದ್ಬಿಟ್ಟು ನೀವು ಹೇಳಿದ್ರಲ್ಲ ಅಂತ ನಮ್ಮ ತಲೆ ಮೇಲೆ ತಕ್ಬಿಟ್ಟ ಮೇಲೆ ಏನಾರು ಮಾಡ್ಕೊಳ್ರಪ್ಪ ಹೇಳಿದ ಮತ್ತೆ ಕೇಳಿರ ರಶ್ಮಿ ನೀನು ಬೇಡ ಅನ್ನಕ್ಲ ಮಾವ ನಾನು ಹೇಳ್ದೆ ಮಾವ ಬೇಡಿ ಅಂದ್ರು ನನ್ನ ಮಾತನ್ನ ಕೇಳ್ತಾ ಇಲ್ಲ ನಾನು ಏನ್ ಮಾಡ್ಲಿ ಈ ಬಡ್ಡಿ ಅದನ್ಗೆ ಒಂಥರ ತಿರ್ಕೆ ಬಡ್ಡಿ ಅದನ್ಗೆ ನಿನ್ಗೆ ಏನ್ ಗೊತ್ತದ ಸುಮ್ ಬಾಯಿ ಮುಚ್ಕೊಂಡಿರಪ್ಪ ನೀನು ಕನ್ನಲ್ಲ ಬರೀ ಬಾಯಿ ಮುಚ್ಚಸದೆ ಆಯ್ತು ನೀವು ಹೆಂಗಪ್ಪ ಒಟ್ಟಿಗೆ ಅಚ್ಚುಕಟ್ಟಾಗಿ ಸೇರ್ಸು ಓಡಿ ಅಲ್ಲೆಲ್ಲ ಬಟ್ಟೆ ಬರೆ ಬಕ್ಕೊಂಡು ಅಯ್ಯೋ ನಿಂಗಜಿ ಗೊತ್ತಾಗ ಹೊಸಿ ಕುಂದಳ ಆಟೋ ಸೇರ್ಸೋಳಂತೆ ಅಂತ ಸರಿ ಅಜ್ಜರೇನು ಅಲ್ಲೇ ಸೆಟ್ಲ್ ಆಗ್ಬಿಟ್ರೆ ಹಂಗೆ ಯಾಸೋದು ಇರ್ಸ್ಕೊಂಡಿದ್ದಾಳಂತೆ ಫೋನ್ ಮಾಡಿದೆ ಓ ಸರಿ ಸರಿ ಹೇಳ್ಬೇಡ ಸುಮ್ಕಿರು ಅಡ್ಮಿಷನ್ ಎಲ್ಲ ಆದ್ಮೇಲೆ ಹೇಳಕ್ಕಾಯ್ತದೆ ಆಮೇಲೆ ಹೋಗಿ ಬಂದು ಕುಣಿಲ್ಲ ಮಗನ ಕಳಿಸ್ತೀರಿ ಅನ್ಕೊಂಡು ಅಯ್ಯೋ ಆಮೇಲೆ ಹೇಳಿದ್ರಾಯ್ತು ಸುಮ್ಕಿರಪ್ಪ ಅಪ್ಪ ಮಕ್ಳು ಭವಿಷ್ಯ ನೋಡ್ಬೇಕು ನಿನ್ಗೆ ಏನ್ ಗೊತ್ತು ಸುಮ್ಮನಿರು ಅಜ್ಜಿಗೆ ಅರ್ಥ ಅದದ ಅಯ್ಯೋ ಕಾಣಕರಪ್ಪ ಅದು ಏನ್ ಮಾಡ್ಕೊಂಡಿರೋ ಅವು ಹೆಣ್ಣು ಬಟ್ಟೆ ಬರೆ ಹಾಕೊಂಡು ಅದು ಹೆಂಗ್ ಮಾಡ್ಕೊಂಡದ ಕಾಣೆ ಏನ್ ಮಾಡ್ಕೊಂಡ್ಬೇಕು ಕಣ್ಣಿರೋದು ನಾಲ್ಕು ನಿನ್ಗೆ ಸುಮ್ಮನಿರು ದುಡ್ಡಿಗೆ ಹೆಂಗ್ಲ ಮಾಡಿ ಅತ್ತೆ ಕೊಡ್ತೀನಿ ಅಂತ ಅಂದದೆ ಮೊದಲು ಅಡ್ಮಿಷನ್ ಮಾಡಿ ಅಂತ ಓಹೋ ಅಲ್ಲಿಂದ ಬೆಂಗಳೂರಿಂದ ಆರ್ಡ್ರಾಗಿದ್ದು ಅವ್ರೇ ಕಣಪ್ಪ ಸೇರಿಸಿ ಅಂತ ಇರೋದು ಓ ಸರಿ ಅದೇನೋ ಮಾಡ್ರಪ್ಪ ಆಯ್ತು ಈಗಲನ್ನ ಬಿಟ್ಟು ಇರೋದು ಅಂದ್ರೆ ಭಾಳ ಕಷ್ಟ ಮಾತ್ರ ಅಂತಾರೆ ಅಜ್ಜಿ ಫೋನ್ ಮಾಡು ಮಾದೇವನ ಕೈಲಿ ಫೋನ್ ಮಾಡಿಸುವಂತು ಓ ನನ್ನ ಕೈಲ ಈಗ ನನಗೆ ಮಾಡೋದು ಮಾಡು ಫೋನ್ ಮಾಡಿರೋಂಥ ದಿನ ಕಣೆ ನಿನ್ಗೆ ಸಿಗ್ನಿವಂತೆ ಕತೆ ಅಯ್ಯೋ ಸರಿ ಚಾರ್ಜ್ ಇದ್ದಿಲ್ಲ ಹಾಗೆಲ್ಲ ಮಾಡೋರೆ ಹ್ಞೂ ಸ್ವಿಚ್ ಅಪ್ ಅಂತ ಬತ್ತಂತೆ ಸರಿ ಬಿಡು ಮಾಡ್ತೀನಂತೆ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೂ ಸಮಾಚಾರ ಅದೇ ಈಗ ಸಾನ್ವಿಯ ನನ್ನ ಮಗಳ ಹಿರಿ ಮಗಳ ಕಾರ್ಮೆಂಟು ಸೇರ್ಸೋದು ಅದೇ ಹಾಸ್ಟ್ಲು ಬೋರ್ಡಿಂಗ್ ಸ್ಕೂಲ್ ಸೇರ್ಸೋದ ಅಂತ ವ್ಯವಸ್ಥೆ ಮಾಡ್ಕೊಂಡಿವ್ನಿ ನಮ್ಮ ಮನೆಯಲ್ಲೆಲ್ಲ ಬೇಡ ಅಂತ ಕೂತಾರೆ ಓದ್ಲಿ ಅಲ್ವಾ ಇವಳು ಭಾಳ ಡಲ್ಲವಳೆ ಸಾನ್ವಿ ಅದಕ್ಕೆ ಏನಾರು ಸೇರ್ಸೋ ಅಚ್ಚುಕಟ್ಟಾಗಿ ಓದ್ಲಿ ಅಂತ ನಮ್ಮ ಆಸೆ ನಿಮಗೆ ಗೊತ್ತು ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅಂತ ಇವ್ರು ನೋಡ್ರಿ ಬೇಡ ಅಂತವ್ರೆ ನನಗೆ ಹೆಂಗೆ ಮಾಡಬೇಕು ಅಂತ ತಲೆನೇ ಓಡ್ತಿಲ್ಲ ಹೋಗಿ ಏನು ಮಾಡೋಣ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ ಏನಪ್ಪ ಏನು ಇವತ್ತು ಹೋಟ್ಲು ಬಾಕಲ್ ತೆಗ್ದಿಲ್ವಾ ಊಟಕ್ಕೆ ಅಂತ ಬಂದೆ ರಶ್ಮಿ ಊಟ ಆಯ್ತದವ ಮಾವ ಆಯ್ತು ಯಾಕೊಡ್ಲಾ ಒಂಚೂರು ಕಬಾಬಲ್ಲಿ ಹೊಟ್ಟೆ ಸಿಗ್ತದೆ ಸರಿ ಮಾವ ಆಯ್ತು ಏನು ಸಾರು ಮಾಡಿದ್ದಿ ತರಕಾರಿ ಸಾಂಬಾರು ಸರಿ ಹಾಕಬಾರ ಒಂಚೂರ